ಅವ್ರಿ ಬಂದ್ರ ಅದೇ ನಿಮ್ಗೆ ಆಸ್ಪತ್ರೆ ಬಗ್ಗೆ ಹೇಳಿದ್ನಲ್ಲ. ಕೆಲಸದಿಂದ ಬರದೇ ಯಾವಾಗ ಬರ್ತಾ ಇದೀನಿ, ಬಂದ ತಕ್ಷಣ ಸ್ಟಾರ್ಟ್ ಆಯ್ತಾ ನಿಂದು? ಎಂತ ತಪ್ಪು ಮಾಡ್ಬಿಟ್ಟೆ. ಆಫೀಸಲ್ಲಿರೋ ಟೆನ್ಷನ್ ಎಲ್ಲ ತೊಗೊಂಡು ಇವನ ಮೇಲೆ ಹಾಕ್ಬಿಟ್ಟೆ. ಸಾರಿ ಕೇಳೋಣ. ಸಾರಿ ಚಿನಿ, ಆಫೀಸಲ್ಲಿ ತುಂಬ ಪ್ರೆಷರ್ ಇತ್ತು, ಆ ಟೆನ್ಷನ್ ಎಲ್ಲ ತೊಗೊಂಬಂದು ನಿನ್ ಮೇಲೆ ಹಾಕ್ಬಿಟ್ಟೆ. ಏನೋ ಹೇಳ್ತಾ ಇದ್ದೆ? ಅದೇ ರೀ, ಅಪ್ಪ ಅಮ್ಮಂಗೆ ಮಂಡಿ ನೋವು ಇದೆ, ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳದ್ನಲ್ಲ, ಅದನ್ನೇ ಹೇಳಕ್ ಬಂದೆ. ಅದಕ್ಕೆ ಅಮೌಂಟ್ ಎಷ್ಟು ಬೇಕಾಗುತ್ತೆ ಅಂದೆ? 2 ಲಕ್ಷ. 2 ಲಕ್ಷನಾ? ನನ್ನ ಫ್ರೆಂಡಿಗೆ ಮಾತಾಡಿಟ್ಟಿದ್ದೆ, ಇನ್ನೊಂದ್ಸತಿ ಫೋನ್ ಮಾಡಿ ವಿಚಾರಿಸ್ತೀನಿ ಇರು. ಹಲೋ, ಹಾಂ ಮಚ್ಚ, ಅದೇ ನಾನು ನಿನಗೆ 2 ಲಕ್ಷ ಅಮೌಂಟ್ ಕೇಳಿದ್ನಲ್ಲ, ನಮ್ಮ ಅತ್ತೆ ಮಾವಾಗ ಆಪರೇಷನ್ ಮಾಡಬೇಕು ಅಂತ. ಅದಕ್ಕೆ ಯಾಕೋ ಲಕ್ಷ ಖರ್ಚು ಮಾಡ್ತೀಯಾ? HSR ಲೇಔಟ್ ಅಲ್ಲಿ ಡಾಕ್ಟರ್ ಇಲ್ಲ, ಆಸ್ಪತ್ರೆ ಇದೆ, ಅಲ್ಲಿ ಹೋಗು, ಆಪರೇಷನ್ ಇಲ್ದಿರಾನೆ ಕ್ಯೂರ್ ಮಾಡ್ಕೊಡ್ತಾರೆ. ಹೌದು ಫ್ರೆಂಡ್ಸ್, ಬೇರೆ ಕಡೆ ಲಕ್ಷನ ಖರ್ಚು ಮಾಡೋದನ್ನ ಬಿಟ್ಟು ಇಲ್ಲಿ ನಿಮ್ ಪೇರೆಂಟ್ಸ್ ನ ಒಂದ್ಸತಿ ಕರ್ಕೊಂಡ್ ಬಂದ್ ನೋಡಿ, ಯಾವ್ದೇ ತರದ ಆಪರೇಷನ್ ಇಲ್ಲದೆ ಪೇನ್ಲೆಸ್ ಆಗಿ ಕ್ಯೂರ್ ಮಾಡ್ತಾರೆ. ಬರೀ ವಯಸ್ಸಾದವ್ರಿಗೆ ಮಾತ್ರ ಅಲ್ಲ, ಯಾವ್ದೇ ಏಜಿನವರೆಗೂ ಮಂಡಿ ನೋವು, ಬೆನ್ನು ನೋವು ಇದ್ರು ಇಲ್ಲಿ ಬಂದು ತೋರಿಸಬಹುದು. ಏನ್ ಪ್ರಾಬ್ಲಮ್, ಸೊಂಟ ನೋವು, ಮಂಡಿ ನೋವು, ಇದು ಯಾಕೆ ಆಗ್ತಿದೆ ಅಂತ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕ್ಯಾಲ್ಸಿಯಮ್, ಮ್ಯಾಗ್ನೀಷಿಯಮ್, ಬೋನ್ಸ್ ಬಾಡಿಗೆ ಏನ್ ರಿಕ್ವೈರ್ಮೆಂಟ್ ಬೇಕು ಅದ್ ಮೆಡಿಕೇಶನ್ಸ್ ಕೊಡ್ತೇನೆ. ನಮ್ಮ ಹಾಸ್ಪಿಟಲ್ ಮಂದಿ ಯಾಕೆ ಇಷ್ಟ ಬರ್ತಿದೆ ಅಂದ್ರೆ, ನಾವು ರೂಟ್ ಕಾಸ್ ಫೈಂಡ್ ಮಾಡ್ತೀವಿ, ಜಸ್ಟ್ ಸಿಂಪ್ಟಮ್ಸ್ ಬಗ್ಗೆ ಟ್ರೀಟ್ ಮಾಡೋದಿಲ್ಲ. ಯಾಕೆ ಬಂದಿದೆ ಅದು ನಮಗೆ ಬಹಳ ಇಂಪಾರ್ಟೆಂಟ್. ಪೇನ್ ಕಿಲ್ಲರ್ಸ್ ಕೊಟ್ರೆ ಏನಾಗ್ತದೆ, 5-10 ದಿವಸ ಪವರ್ ಇರೋ ಮಟ್ಟ ಕಡಿಮೆ ಇರ್ತದೆ, ಆಮೇಲೆ ತಾನಾಗಿ ಹೋಗ್ತದೆ. ಮೆಡಿಸಿನ್ಸ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಾವು ಬಹಳ ಅಫೋರ್ಡೆಬಲ್ ಪ್ರೈಸ್ ನಡೀತಿರೋದು. ಒಬ್ಬರು ಬಾಡಿ 1-3 ತಿಂಗಳಲ್ಲಿ ವಾಸಿ ಆಗೋದು, ಒಬ್ಬೊಬ್ಬರಿಗೆ ಬಹಳಷ್ಟು ಪೇಷಂಟ್ಸ್ ಇದ್ದಾರೆ, ಅವ್ರು 2 ವಿಸಿಟ್ ಅಲ್ಲಿ ವಾಸಿ ಆಗಿದ್ದಾರೆ. ಹೌದು ಫ್ರೆಂಡ್ಸ್, ಇಲ್ಲಿ ಎಷ್ಟೋ ಪೇಷಂಟ್ ಗಳು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಡಾಕ್ಟರ್ ಹುಡ್ಕೊಂಡು ಬಂದು ಥ್ಯಾಂಕ್ಸ್ ನ ಹೇಳಿದ್ದಾರೆ. ನಿಮ್ಮನೇಲಿ ಕೂಡ ಅಜ್ಜಿ, ತಾತ, ಅಪ್ಪ, ಅಮ್ಮ ಈ ತರದ ನೋವಿಂದ ನರಳುತ್ತಾ ಇರ್ತಾರೆ. ಅವ್ರನ್ನ ಒಂದ್ಸತಿನಾದ್ರೂ ಇಲ್ಲಿ ಕರ್ಕೊಂಡು ಬಂದು ಭೇಟಿ ಮಾಡಿ. ಇವಾಗಲೇ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ತಗೊಳ್ಳಿ. ಥ್ಯಾಂಕ್ ಯು.